ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಟೇಸ್ಟಿ ಆಗಿರೋಂಥ ಫ್ಲೇವರ್ಫುಲ್ ಆಗಿರೋಂಥ ಗೀ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಹೋಟೆಲ್ ಶೈಲಿ ಇದು. ಇದಕ್ಕೆ ಯಾವುದೇ ಒಂದು ದಾಲು ಅಥವಾ ಗ್ರೇವಿಗಳಿದ್ರೆ ಬೊಂಬಾಟ್ ಆಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಒಂಚೂರು ಬಿಸಿ ಆಗ್ತಿದೆ. ಹಾಗೆ ಎಲ್ಲ ಮಸಾಲೆಗಳನ್ನ ಹಾಕೊಳ್ಳೋಣ. ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿ, ಸ್ಟಾರ್ ಫ್ಲವರ್ ಎಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ. ಇದು ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಮಸಾಲೆ ಲೈಟಾಗಿ ಘಮ ಬರೋಕ್ಕೆ ಶುರು ಆಗ್ತಿದೆ. ಹಾಗೆ 2 ಹಸಿಮೆಣಸಿನಕಾಯಿ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಬೇಕು ಹಾಕೊಳ್ಳಿ. ಹಸಿಮೆಣಸಿನಕಾಯಿ ಜಸ್ಟ್ ಈ ಥರ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. 1 ಕಪ್ ಜೀರಾ ರೈಸ್ ಹಾಕೋದ್ರಿಂದ 2 ಕಪ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಕುದಿಯೋದಕ್ಕೆ ಶುರು ಆಗಲಿ. ಕುದಿ ಬರೋದಕ್ಕೆ ಶುರು ಆಗಿದೆ. 1 ಕಪ್ ಜೀರಾ ರೈಸ್ನ 10 ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೆ. ನಿಮಗೆ ತುಂಬ ಹುಡಿಯಾಗಿ ಬೇಕು ಅಂದರೆ 1 ಕಪ್ಗೆ 1.5 ಕಪ್ ಅಷ್ಟು ನೀರು ಹಾಕೊಳ್ಳಿ. ಇಲ್ಲ ಸಾಫ್ಟಾಗಿ ನಾನು ಮಾಡೋ ರೀತಿ ಬೇಕು ಅಂತ ಅನ್ನೋದಾದರೆ 2 ಕಪ್ ಅಷ್ಟು ನೀರು ಹಾಕೊಳ್ಳಿ. ಇದಕ್ಕೆ ಇವಾಗ ನಿಂಬೆಹಣ್ಣಿನ ರಸ, 1 ಚಿಕ್ಕ ನಿಂಬೆಹಣ್ಣನ್ನ ಹಿಂಡ್ಕೊಂಡಿದ್ದೀನಿ. ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ರುಚಿ ನೋಡಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ. ಒಂದ್ಸಲ ಈ ಥರ ಕುದಿ ಬರ್ತಿದೆ. ಹಾಗೆ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ 1 ವಿಷಲ್ ಕೂಗಿಸ್ಕೊಂಡು ಲೋ ಫ್ಲೇಮಲ್ಲಿ 2 ನಿಮಿಷ ಬಿಟ್ಟರೆ ಸಾಕು. ನಿಮಗೆ ಸೂಪರ್ ಆಗಿ ಟೇಸ್ಟಿ ಆಗಿರೋ ಅಂಥ ಗೀ ರೈಸ್ ರೆಡಿ ಆಗೋಗುತ್ತೆ. ಲಿಡ್ ಓಪನ್ ಮಾಡ್ತಿದ್ದ ಹಾಗೆ ಆ ಜೀರಾ ರೈಸ್ದು ಜೊತೆಗೆ ಮಸಾಲೆದು ಒಳ್ಳೆ ಘಮ ಬರ್ತಾ ಇದೆ. ಒಂದು ಫೋರ್ಕಲ್ಲಿ ಈ ಥರ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಸರ್ವ್ ಮಾಡ್ಕೊಳ್ತೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಗೀ ರೈಸ್ ರೆಡಿ ಇದೆ ನೋಡಿ. ಈ ಒಂದು ಕುಕ್ಕರ್ ಕೂಗೋಷ್ಟರಲ್ಲಿ ನೀವು ಯಾವುದೇ ಒಂದು ಸ್ಪೈಸಿ ಗ್ರೇವಿಗಳನ್ನ ಮಾಡ್ಕೊಂಡ್ಬಿಡ್ಬೋದು. ಟೇಸ್ಟಿ ಆಗಿರೋವಂಥ ಗೀ ರೈಸ್ ಜೊತೆ ಯಾವುದಾದ್ರೂ ಗ್ರೇವಿ ಸರ್ವ್ ಮಾಡೋದ್ರಂತೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಆಗ್ತಡ ನಿಮ್ಮ ಮನೆಯಲ್ಲೂ ಕೂಡ ಒಂದ್ಸಲ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.